IPL 2026 ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಒಳದು ಬಿಡ್ರಿ, ಫಟ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಇನ್ನು ಯಾರಾಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು IPL ನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ಇವತ್ತು ಎಕ್ಸಾಕ್ಟ್ಲಿ 12 ಗಂಟೆಗೆ RR ಮ್ಯಾನೇಜ್ಮೆಂಟ್ ಅವರ ಒಂದು ಹೊಸ ಅಫಿಷಿಯಲ್ ಆಗಿ ಜೆರ್ಸಿ ಲಾಂಚ್ ಮಾಡಬೇಕಾಗಿತ್ತು. ಬಟ್ ಸ್ವಲ್ಪ ಲೇಟ್ ಆಗಿ ಅಫಿಷಿಯಲ್ ಆಗಿ ಅವರ ಜೆರ್ಸಿನ ಲಾಂಚ್ ಮಾಡಿದರೆ. ಬಟ್ ನನ್ನ ಪ್ರಕಾರ ಈ ಒಂದು ಜೆರ್ಸಿಗೆ ಔಟ್ ಆಫ್ 5 ಅಲ್ಲಿ 1 ರೇಟಿಂಗ್ ಕೊಡ್ತೀನಿ. ನನಗಂತೂ ಈ ಒಂದು ಜೆರ್ಸಿ ಲೈಕ್ ಆಗಿಲ್ಲ ಗುರು. ನಿಮ್ಗೆ ಲೈಕ್ ಆಗಿದೆಯಾ ಅಥವಾ ಇಲ್ಲಂದ್ರೆ ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಎಷ್ಟು ರೇಟಿಂಗ್ ನ ಕೊಡ್ತೀರಾ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು SRH ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಿಗ್ಗೆಸ್ಟ್ ಅಪ್ಡೇಟ್, ಪ್ಯಾಟ್ ಕಮಿನ್ಸ್ ಆಲ್ ಸೆಟ್ IPL 2026 ಅಲ್ಲಿ ಕೆಲವೊಂದು ಮ್ಯಾಚ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ. ಅದು ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಗೊತ್ತಿರೋದು. ಈಗ ಇಂಟ್ರೆಸ್ಟಿಂಗ್ ಡಿಬೇಟ್ ಏನಪ್ಪ ಅಂದ್ರೆ, ಇಷ್ಟಕ್ಕೆ IPL 2026 ಅಲ್ಲಿ ಯಾರಾಗ್ತಾರೆ SRH ಗೆ ಕ್ಯಾಪ್ಟನ್ ಅಂತೇಳಿ ಒಂದು ಡಿಸ್ಕಷನ್ ಇತ್ತು. 2 ಆಪ್ಷನ್ ಇತ್ತು, ಒಂದು ಇಶಾನ್ ಕಿಶನ್, ಒಂದು ಅಭಿಷೇಕ್ ಶರ್ಮಾ. ಈಗ SRH ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಶಾನ್ ಕಿಶನ್ ಗೆ ಪಿಕ್ ಮಾಡಿದ್ದಾರೆ ಆಸ್ ಎ ಕ್ಯಾಪ್ಟನ್ ಆಗಿ, ಮತ್ತು ವೈಸ್ ಕ್ಯಾಪ್ಟನ್ ಆಗಿ ಅಭಿಷೇಕ್ ಶರ್ಮಾ ಅವರಿಗೆ ಪಿಕ್ ಮಾಡಿದರೆ. ನನ್ನ ಪ್ರಕಾರ ದಿಸ್ ಇಸ್ ಬೆಸ್ಟ್ ಚಾಯ್ಸ್. ಆ ಒಂದು ಡೊಮೆಸ್ಟಿಕ್ ಅಲ್ಲಿ ಇಶಾನ್ ಕಿಶನ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆಸ್ ಎ ಪ್ಲೇಯರ್ ಆಗಿ ಮತ್ತು ಆಸ್ ಎ ಕ್ಯಾಪ್ಟನ್ ಆಗಿ. ಗ್ರೇಟ್ ಚಾಯ್ಸ್. ಬಟ್ ನಮ್ಮ ಅಂಡರ್ ಇಶಾನ್ ಕಿಶನ್ ಅವರ ಕ್ಯಾಪ್ಟನ್ಸಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡುತ್ತೆ SRH ಟೀಮ್ ಅಂತೇಳಿ. ಬಟ್ ಕೆಲವೊಬ್ರು SRH ಫ್ಯಾನ್ಸ್ ಡಿಸಪಾಯಿಂಟ್ ಆಗಿರ್ತಾರೆ, ಅಭಿಷೇಕ್ ಶರ್ಮಾಗೆ ಕ್ಯಾಪ್ಟನ್ಸಿ ಕೊಡಬೇಕಾಗಿತ್ತು ಅಂತೇಳಿ. ಹೌದು, ಈ ಒಂದು SRH ಟೀಮ್ ಅಲ್ಲಿ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಇಬ್ಬರೇ ಕಂಪೇರ್ ಮಾಡಿದ್ರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅದು ಅಭಿಷೇಕ್ ಶರ್ಮಾ. ಬಟ್ ಏನಾಗ್ಲಿ, ಆ ಒಂದು ರೆಕಾರ್ಡ್ಸ್ ಮಾತಾಡುತ್ತೆ. ಅಭಿಷೇಕ್ ಶರ್ಮಾಗಿಂತ ಬೆಟರ್ ಕ್ಯಾಪ್ಟನ್ ಅದು ಇಶಾನ್ ಕಿಶನ್ ಅಂತೇಳಿ. ಹ್ಯೂಜ್ ಅಪ್ಲೋಡ್ಸ್. ಪ್ರತಿಯೊಬ್ಬ IPL ಫ್ಯಾನ್ಸ್ ಇಶಾನ್ ಕಿಶನ್ಗೆ ಆ ಒಂದು ಡೊಮೆಸ್ಟಿಕ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಟೀಮ್ ಇಂಡಿಯಾಗೆ ಆಸ್ ಎ ಓಪನರ್ ಆಗಿ ಸೆಲೆಕ್ಟ್ ಆದ್ರು. ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟು ಈಗ ಅಗೇನ್ SRH ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಟೀಮ್ ಅನ್ನು ಲೀಡ್ ಮಾಡ್ತಾ ಇದ್ದಾರೆ ಗುರು. ಒಡ್ರಿ ಒಂದು ಬಿಗ್ ಅಪ್ಲೋಡ್ಸ್ ಬರಲಿ ಇಶಾನ್ ಕಿಶನ್ ಗೆ. ನೆಕ್ಸ್ಟ್ ಅಪ್ಡೇಟ್, RCB ಟೀಮ್ ಇಂದ ಫಾಫ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫಾಫ್ ಡು ಪ್ಲೇಸ್ ಅವರು ಈ ವರ್ಷ IPL 2026 ಅಲ್ಲಿ RCB ಟೀಮು ಡೆಫಿನೆಟ್ ಆಗಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೆ ಮತ್ತು ಈ ವರ್ಷ IPL 2026 ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಕಪ್ಪು ಗೆಲ್ಲುತ್ತೆ RCB ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗುರು. ಸಾಕು, ಫಾಫ್ ಅವರಿಂದ ಇದೊಂದು ಸ್ಟೇಟ್ಮೆಂಟ್ ಸಾಕು. RCB ಚಿಂದಿ ಚಿತ್ರಣ ಮಾಡೋದು ಗ್ಯಾರಂಟಿ, ಬ್ಯಾಕ್ ಟು ಬ್ಯಾಕ್ ಕಪ್ಪು ಗೆಲ್ಲೋದು ಗ್ಯಾರಂಟಿ. ನೋಡಮ್ಮ ಇಷ್ಟಕ್ಕೆ RCB ಟೀಮು ಹೆಂಗ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತೇಳಿ ಫಾಫ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. RCB ಬ್ಯಾಕ್ ಟು ಬ್ಯಾಕ್ ಕಪ್ಪು ಗೆಲ್ಲುತ್ತೆ ಅಂತೇಳಿ. ಜಸ್ಟ್ RCB ಇಂದ ಪರ್ಫಾರ್ಮೆನ್ಸ್ ಕೊಡೋದಷ್ಟೇ ಬಾಕಿ ಇದೆ. RCB ಎಲ್ಲಾ ಪ್ಲೇಯರ್ಸ್ ಜಾಯಿನ್ ಆಗಿದ್ದಾರೆ. ಫಾರಿನ್ ಪ್ಲೇಯರ್ಸ್ ಇವತ್ತು ನೈಟ್ ಆಲ್ಮೋಸ್ಟ್ ನೈಟ್ ಜಾಯಿನ್ ಆಗ್ತಾರೆ. ವಿರಾಟ್ ಕೂಡ ಜಾಯಿನ್ ಆಗಿದ್ದಾರೆ. ಕಾಂಟ್ ವೇಟ್. ವಿರಾಟ್ ಅವರ ಆ ಒಂದು ಎಡಿಟಿಂಗ್ ವಿಡಿಯೋಕ್ಕೋಸ್ಕರ ಕಾಯ್ತಾ ಇದೀವಿ ಗುರು. ನೆಕ್ಸ್ಟ್ ಅಪ್ಡೇಟ್, RCB ಟೀಮ್ ಇಂದ ಆಲ್ರೆಡಿ ನೆಟ್ ರೆಡಿ ಆಗಿದೆ. RCB ಎಲ್ಲಾ ಪ್ಲೇಯರ್ಸ್ ಪ್ರಾಕ್ಟೀಸ್ ಮಾಡೋಕೆ ರೆಡಿ ಆಗಿದ್ದಾರೆ. ಅವರ ಕಿಟ್ ಬ್ಯಾಗ್ ಕೂಡ ರೆಡಿ ಆಗಿದೆ. ಸೊ ಈ ಒಂದು ಪ್ರಾಕ್ಟೀಸ್ ನಲ್ಲಿ ಯಾರು ಯಾವ ರೀತಿಯ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಲ್ವಾ? ನಾನಿದ್ದೀನಿ, ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ, ನಿಮಗೋಸ್ಕರ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದೀನಿ. ಅಲ್ಲಿ ಮಾತ್ರ IPL ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಬಾಸ್. ಯಾರು ಕೂಡ ಮಿಸ್ ಮಾಡಬೇಡಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯಿನ್ ಆಗ್ರಿ. ನೆಕ್ಸ್ಟ್ ಅಪ್ಡೇಟ್, IPL 2026 ಫುಲ್ ಶೆಡ್ಯೂಲ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ? ರಾಜು ಶುಕ್ಲರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇನ್ನು 2 ಅಥವಾ 3 ದಿನದಲ್ಲಿ ನಾವು IPL 2026 ಫುಲ್ ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತೇಳಿ ಒಂದು ಬಿಗ್ ಕ್ಲಾರಿಟಿನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ನಾವು CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ರಿಪೋರ್ಟ್ಸ್ ನ ಪ್ರಕಾರ, ಯಾವುದೇ ರೀತಿಯಾದ ಅಫಿಷಿಯಲ್ ಅಲ್ಲ, ಕೆಲವೊಂದು ರಿಪೋರ್ಟ್ಸ್ ನ ಪ್ರಕಾರ CSK ಮ್ಯಾನೇಜ್ಮೆಂಟ್ ಈ ಒಂದು ಮಿನಿ ಆಕ್ಷನ್ ಗೂ ಮುಂಚೆ ಟ್ರೇಡ್ ಮಾಡಿರುವಂತಹ ಪ್ಲೇಯರ್ ಸಂಜು ಸ್ಯಾಮ್ಸನ್ ಆಲ್ ಸೆಟ್ CSK ಕ್ಯಾಂಪ್ ಗೆ ಇವತ್ತು ನೈಟ್ ಜಾಯಿನ್ ಆಗಲಿದ್ದಾರೆ ಅಂತೇಳಿ ಕೆಲವೊಂದು ರಿಪೋರ್ಟ್ಸ್ ಹೇಳುತ್ತಾ ಇದ್ದಾವೆ. ಬಟ್ ನೋಡಮ್ಮ, ಇವತ್ತು ನೈಟ್ ಸಂಜು CSK ಕ್ಯಾಂಪ್ ಅಲ್ಲಿ ಜಾಯಿನ್ ಆಗ್ತಾರಾ ಅಥವಾ ಇಲ್ಲ ಅಂತೇಳಿ ನಮ್ಗೊಂದು ಕ್ಲಾರಿಟಿ ಬರುತ್ತೆ. ಏನಾದ್ರೂ ಜಾಯಿನ್ ಆದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಇಲ್ಲಿ ಸಾಕಷ್ಟು CSK ಫ್ಯಾನ್ಸ್ ಕಾಯ್ದಿದ್ದಾರೆ ಸಂಜುಗೋಸ್ಕರ. ಆ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಅದೇ ಒಂದು ಪರ್ಫಾರ್ಮೆನ್ಸ್ ನಮ್ಮ CSK ಟೀಮ್ ಅಲ್ಲಿ ರಿಪೀಟ್ ಮಾಡ್ಲಿ ಅಂತೇಳಿ. ಬಟ್ ನಮ್ಮ
ಹೆಂಗ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಸಂಜು ಅಂತ ಹೇಳಿ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ನಿಮ್ಮೆಲ್ಲ ಕಮೆಂಟ್ಸ್ ನ ಫಟ 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 ಅಂತ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೇನೆ ಗುರು. ಸಿಗೋಣ.